ಇನ್ನು ಪೆಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ದಾಳಿಯ ನಂತರ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಸೃಷ್ಟಿಯಾಗಿದೆ. ಇನ್ನು ಭಾರತದ ಪ್ರತಿ ದಾಳಿಗೆ ಮುನ್ನವೇ ಪಾಕಿಸ್ತಾನ ಸೇನೆಯಲ್ಲಿ ನಡುಕ ಸೃಷ್ಟಿಯಾಗಿದೆ. ಪಾಕ್ ಸೇನೆಯಲ್ಲಿ ಆತಂಕ ಸೃಷ್ಟಿಯಾಗಿದೆ. ಭಾರತ ಒಂದು ಕಡೆಯಲ್ಲಿ ಸಮರಾಭ್ಯಾಸವನ್ನ ನಡೆಸ್ತಾ ಇದೆ. ಈ ಸಮರಾಭ್ಯಾಸಕ್ಕೇನೆ ಬೆದರಿ ಪಾಕಿಸ್ತಾನದ ಸೈನಿಕರು ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ. ಸಣ್ಣ ಪ್ರಮಾಣದಲ್ಲಿ ಅಲ್ಲ, ದೊಡ್ಡ ಪ್ರಮಾಣದಲ್ಲಿ ರಾಜೀನಾಮೆ ಪರ್ವ ಶುರುವಾಗಿದೆ. ಅಲ್ಲಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ವಿರುದ್ಧ ಪಾಕಿಸ್ತಾನದ ಸೈನಿಕರೇ ದಂಗೆ ಏಳ್ತಾ ಇದ್ದಾರೆ, ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಪರಿಣಾಮವಾಗಿ ಕಳೆದ 7 ದಿನದಲ್ಲಿ ಬರೋಬ್ಬರಿ 5,000 ಅಧಿಕಾರಿಗಳು ಅಂದ್ರೆ ಸೈನಿಕರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಭಾರತದ ದಾಳಿಯ ಭೀತಿ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಸೈನಿಕರ ರಾಜೀನಾಮೆ ಪರ್ವ ಶುರುವಾಗಿದೆ. ಕಳೆದ 1 ವಾರದಿಂದ ನಡೀತಾ ಇದೆ. ಭದ್ರತೆ ಕೊರತೆಯಿಂದ ಪಾಕ್ ಸೈನಿಕರು ರಾಜೀನಾಮೆ ಕೊಡ್ತಾ ಇದ್ದಾರೆ. ಯುದ್ಧದ ಭೀತಿಯಿಂದ ಪಾಕಿಸ್ತಾನದ ಸೈನಿಕರು ಕಂಗಾಲಾಗಿದ್ದಾರೆ. ಒಂದು ಕಡೆಯಲ್ಲಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್, ಆತನ ಸರ್ವಾಧಿಕಾರದ ಧೋರಣೆಯ ವಿರುದ್ಧವೂ ಕೂಡ ಸೈನಿಕರಲ್ಲಿ ಬಹಳಷ್ಟು ಅಸಮಾಧಾನ ಇದೆ. ಅದು ಕೂಡ ಈ ರಾಜೀನಾಮಾ ಪರ್ವಕ್ಕೆ ಒಂದು ಕಾರಣ. ಮತ್ತೊಂದು ಕಡೆಯಲ್ಲಿ ಭಾರತ ಯಾವುದೇ ಸಂದರ್ಭದಲ್ಲಾದರೂ ಕೂಡ ಮುಗಿಬೀಳಬಹುದು, ದಾಳಿಯನ್ನ ನಡೆಸಬಹುದು ಅನ್ನುವಂತ ಆತಂಕವೂ ಕೂಡ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ಕಳೆದ 1 ವಾರದಲ್ಲಿ ಬರೋಬ್ಬರಿ 5,000 ಪಾಕಿಸ್ತಾನದ ಸೈನಿಕರು ರಾಜೀನಾಮೆಯನ್ನು ಕೊಟ್ಟಿರೋದು. ಏನ್ ಬೆಳವಣಿಗೆ ಆಗ್ತಾ ಇದೆ ಹಾಗಾದ್ರೆ ಪಾಕಿಸ್ತಾನದ ಸೇನೆಯಲ್ಲಿ? ಮಧು, ಒಂದು ದೇಶ ಯುದ್ಧಕ್ಕೆ ನಿಂತ ಸಂದರ್ಭದಲ್ಲಿ ಅದರ ಸೇನಾನಿ ಅಥವಾ ಮುಖ್ಯಸ್ಥ ದೇಶ ಬಿಟ್ಟು ಓಡಿ ಹೋಗ್ತಾನೆ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಅಂದರೆ ಆ ದೇಶದ ಮಿಲಿಟರಿ ವ್ಯವಸ್ಥೆ ಅಥವಾ ಸೇನೆಯ ವ್ಯವಸ್ಥೆ ಹೇಗಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಕಳೆದ 2 ದಿನಗಳಿಂದಲೂ ಕೂಡ ಕೇಳಿ ಬರ್ತಾ ಇರುವಂಥದ್ದು ಆ ದೇಶದಲ್ಲಿ ಸೇನಾ ಮುಖ್ಯಸ್ಥ ಮುನೀರ್ ಕಾಣೆಯಾಗಿದ್ದಾನೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಅವನ ಕುಟುಂಬ ಲಂಡನ್ಗೆ ಶಿಫ್ಟ್ ಆಗಿದೆ ಅನ್ನುವಂಥ ಮಾಹಿತಿ ಕೇಳಿ ಬರ್ತಾ ಇತ್ತು. ಆದರೆ ಇವತ್ತು ಇನ್ನೊಂದು ಇದು ಪಾಕಿಸ್ತಾನಕ್ಕೆ ಆಘಾತಕಾರಿಯ ಸುದ್ದಿ. ಯಾಕೆಂದರೆ ಆ ದೇಶ ಈಗ ಇನ್ ಕೇಸ್ ಏನೇ ಆದರೂ ಫೇಸ್ ಮಾಡೋಕ್ಕೆ ರೆಡಿಯಾಗಿರಬೇಕಾದಂಥ ಸ್ಥಿತಿ ಇರಬೇಕಾಗಿತ್ತು. ಆದರೆ ಆ ದೇಶದ ಸೈನಿಕರು ಮುಖ್ಯಸ್ಥನ ವಿರುದ್ಧವೇ ಬಂಡೆದ್ದಿರುವಂಥದ್ದು. ಒಂದು ಕಡೆ ಪಾಕಿಸ್ತಾನದ ಜನರು ಬಂಡೆದ್ದಿದ್ದಾರೆ, ನಾಗರಿಕರು. ಇನ್ನೊಂದು ಕಡೆ ಸೇನೆಯ ಅಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿ ಅಧಿಕಾರಿಗಳು ಬಂಡೆದ್ದಿದ್ದಾರೆ. ಕಾರಣ ಇಷ್ಟೆಲ್ಲ ಮಾಡಲಿಕ್ಕೆ, ಇಷ್ಟೆಲ್ಲ ಅವಾಂತರ ಆಗಲಿಕ್ಕೆ ಸೇನಾ ಮುಖ್ಯಸ್ಥನೇ ಕಾರಣ ಅನ್ನುವಂಥದ್ದು. ಸೇನಾಧಿಕಾರಿಗಳೂ ಕೂಡ, ಕೆಳ ಹಂತದ ಸೇನಾಧಿಕಾರಿಗಳೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಅದಕ್ಕೂ ಸಾಲದಂತೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೆಚ್ಚು ಕಡಿಮೆ 5,000 ಮಂದಿ ಸೈನಿಕರು ಮತ್ತು ಸೇನಾಧಿಕಾರಿಗಳು, ಇತರೆ ಸಿಬ್ಬಂದಿ ನಮಗೆ ರಾಜೀನಾಮೆ ಕೊಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ಈ ಕೆಲಸವೇ ನಮಗೆ ಬೇಡ ಅನ್ನುವಂಥ ಅನ್ನುವಂಥ 2 ಪದದ ಇವುಗಳನ್ನು ಉಲ್ಲೇಖಿಸಿ ರಾಜೀನಾಮೆಯನ್ನು ಕೊಟ್ಟಿರುವಂಥದ್ದು, ರಾಜೀನಾಮೆ ಪತ್ರವನ್ನು ಕೊಟ್ಟಿರುವಂಥದ್ದು. ಅಂತಹ ಸ್ಥಿತಿ ಈಗ ಪಾಕಿಸ್ತಾನದಲ್ಲಿದೆ. ಒಂದು ಕಡೆ ಮಾಡಿದ್ದನ್ನು ಒಂದು ಸಮರ್ಥಿಸ್ಕೋಬೇಕು, ಇಲ್ಲ ಅಂದರೆ ಶರಣಾಗಬೇಕು. ಇನ್ನೇನು ಶರಣಾಗೋ ಸ್ಥಿತಿಗೆ ಬಹುತೇಕ ಬರ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇಂಥ ಒಂದು ಹೊತ್ತಲ್ಲಿ ಮುಖ್ಯಸ್ಥ ಇಲ್ಲ ಅನ್ನುವಂಥದ್ದು ಒಂದು ಆ ದೇಶದ ಜನರು ಮತ್ತು ಆ ದೇಶದ ಸೈನ್ಯವೇ ಅವನ ವಿರುದ್ಧ ಬಂಡೆತ್ತಿರುವಂಥದ್ದು, ಅವನ ಸರ್ವಾಧಿಕಾರಿಯ ಧೋರಣೆ ವಿರುದ್ಧ ಬಂಡೆದ್ದಿರುವಂಥದ್ದು. ಹಾಗಾಗಿ ಹೆಚ್ಚು ಕಡಿಮೆ ಈಗಿರುವ ಮಾಹಿತಿಯ ಪ್ರಕಾರ 5,000 ಸೇನಾ ಸಿಬ್ಬಂದಿ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಇದಕ್ಕಿಂತ ದೊಡ್ಡ ಮುಖಭಂಗ ಇನ್ನೊಂದಿಲ್ಲ ಆ ಮುಖ್ಯಸ್ಥನಿಗೆ ಅಂತ ಹೇಳ್ಬೋದು ಮಧು. ಓಕೆ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.